ತಮಗೆಲ್ರಿಗೂ ಗೊತ್ತಿರತಕ್ಕಂಥದ್ದೇ ವಿಷಯ. ನಿನ್ನೆ ತಾನೇ ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ನಡೆದಿದೆ ಕಾಂಗ್ರೆಸ್ನಿಂದ. 20 ಸಚಿವರನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭ. ಗೊಂದಲಗೂಡಾಗಿದ್ದ ಕಾರಣ ಕಾಂಗ್ರೆಸ್ 19ಕ್ಕೆ ಮುಕ್ತಾಯಗೊಳಿಸಿಕೊಂಡಿದ್ದಾರೆ. ಕೊನೆ ಗಳಿಗೆಯವರೆಗೂ ಅಳದು ತೂಗಿ ಆಕ್ಷನ್ಗಿಟ್ಟು ಎಷ್ಟೆಷ್ಟು ಆಕ್ಷನ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ತೂಗು ಬಂದ್ರೋ ಆ ರೀತಿ ಮಾಡಿ ಕೊನೆ ಗಳಿಗೆಯಲ್ಲೂ ಹೆಸರುಗಳನ್ನ ಬದಲಾಯಿಸಿ ಒಟ್ಟಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಿನ್ನೆ ಆಗಿದೆ. ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಿರುಗಿಯೂ ಕೂಡ ನೋಡಲಿಲ್ಲ. ಏನೇ ಆದ್ರೂ ಕಾಂಗ್ರೆಸ್ ಈಗ ಗೊಂದಲಗೂಡಾಗಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ಅನೇಕರು ಇವತ್ತು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಅದೇನೇ ಇದ್ರೂ ಅವರ ಪಕ್ಷದ ಆಂತರಿಕ ವಿಷಯ ಅಂತೇಳಿ ನಾವು ಅದನ್ನು ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಆದರೆ ಇವರ ಗೊಂದಲಗಳು, ಇವರ ಭ್ರಷ್ಟಾಚಾರ ಇವತ್ತು ರಾಜ್ಯವನ್ನ ಅಪಮಾನಕ್ಕೀಡು ಮಾಡ್ತಾ ಇದೆ. ಅಭಿವೃದ್ಧಿ ಶೂನ್ಯವಾಗಿದ್ದ ಕಾರಣ ಬರಗಾಲ ರಾಜ್ಯದ ಮೇಲೆ ಏರಿ ಕುಳಿತಿರತಕ್ಕಂಥ ಕಾರಣದಿಂದ ಇವತ್ತು ಜನರು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಅದನ್ನ ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ ಮುಖಂಡರು ಮತ್ತು ಸರ್ಕಾರದ ನಡೆಸತಕ್ಕಂಥವರು ಜನರಿಗೆ ಮತ್ತಷ್ಟು ಸಂಕಷ್ಟಗಳನ್ನ ಒಡ್ಡುವ ರೀತಿಯಲ್ಲಿ ಇವತ್ತು ಇವರ ನಡವಳಿಕೆ ಇದೆ. ಇದನ್ನು ನಾವು ಖಂಡಿಸಬೇಕಾಗತ್ತೆ. ವಿಶೇಷ ಅಂತಂದ್ರೆ 20 ಹೆಸರುಗಳನ್ನ ನಿನ್ನೆ ಕಳಿಸುವಾಗ ಪಟ್ಟಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ GS ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ AS ಪೊನ್ನಣ್ಣ, ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹಮದ್, ಡೆಪ್ಯೂಟಿ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಶ್ರೀಮತಿ ಉಮಾಶ್ರೀ. ಈ ರೀತಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ಮಂತ್ರಿಮಂಡಲ ರಚನೆ ಮಾಡಿಕೊಳ್ಳಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಆದ್ರೆ ಇದೇನಿದು ಸ್ಪೀಕರ್ ಆಗಲಿ ಚೇರ್ಮನ್ ಆಗಲಿ ಇದನ್ನ ನೀವು ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ನೀವ್ಯಾರು? ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್, ವೆದರ್ ಇಟ್ ಈಸ್ ಅಪ್ಪರ್ ಹೌಸ್ ಆರ್ ಲೋವರ್ ಹೌಸ್. ಈ ತೀರ್ಮಾನಗಳು ಮೇಲ್ಮನೆಯಲ್ಲಾಗಿರ್ಲಿ ತಳಮನೆಯಲ್ಲಾಗಿರ್ಲಿ ಅಲ್ಲಿ ಮಾತ್ರ ತೀರ್ಮಾನ ಆಗ್ತಕ್ಕಂಥವು. ಇದನ್ನ ನೀವ್ಯಾರು ತೀರ್ಮಾನ ಮಾಡಲಿಕ್ಕೆ? ಸಂವಿಧಾನದ ಬಗ್ಗೆ ಬಹಳ ಗೌರವ ಕೊಡೋರು, ದಿನಗಳಿಗೆ ಆದ್ರೆ ಸಂವಿಧಾನವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡೋರು. ಇದೇನಾ ನೀವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ? ಸಿಟಿ ರವಿ ಅವರು, ನಾನು ಎಲ್ಲ ರವಿಕುಮಾರ್ ಅವರು ನಿನ್ನೆನೆ ಟ್ವೀಟ್ ಮಾಡಿದ್ವಿ. ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅವರು. ಇಟ್ ಇಸ್ ದ ಇಂಟರ್ನಲ್ ಸರ್ಕ್ಯುಲೇಷನ್ಗೆ ಅಂತ. ಇಲ್ಲಿದೆಯಾ ಇಂಟರ್ನಲ್ ಸರ್ಕ್ಯುಲೇಷನ್ ಅಂತ? ಪತ್ರಿಕೆಗಳಿಗೆ ಯಾರು ಕೊಟ್ಟರು ಇದನ್ನಾಗಾದ್ರೆ? ಇಟ್ ಈಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನ ನೀವು ತಿರುಚಿ ಈ ರೀತಿ ಸುಳ್ಳು ಹೇಳೋದು
ಬಿಡಿ, ನಿಮ್ಗೇನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಟ್ರೈನಿಂಗ್ ನೀವೇ ಒಂಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಂಗೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಕಾಂಗ್ರೆಸ್ನವ್ರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇಂಥ ಇದನ್ನ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಮಾ ಖಾಲಿ ಇದೆಯಾ? ಅದು ಆ ಚೇರ್ಪರ್ಸನ್ ಖಾಲಿ ಇದೆಯಾ? ಖಾಲಿ ಇಲ್ಲದೆ ಇದ್ದ ಮೇಲೆ ನೀವು ಹೆಂಗೆ ಅನೌನ್ಸ್ ಮಾಡ್ತೀರಿ? ಇದು ಸಂವಿಧಾನದ ವಿರೋಧಿಯಾಗಿ ನಡೆಯಲ್ವಾ? ಇದು ಸಂವಿಧಾನಕ್ಕೆ ನೀವು ಮಾಡಿದ ಅಪಚಾರ ಅಲ್ವಾ? ಏನು ಕಾರಣ ಇಟ್ಟು ನೀವು ಈ ರೀತಿ ಅನೌನ್ಸ್ ಮಾಡಿದ್ದೀರಿ? ಈಗ ಅಲ್ಲಿ ಚೇರ್ ಖಾಲಿ ಇದ್ರೆ ನೀವು ಅದನ್ನ ಹೇಳ್ಕೊಳ್ಳೋದು ಅಥವಾ ನೀವು ಮಾಡ್ಕೊಳ್ಳೋದು, ಎಲೆಕ್ಷನ್ಗೆ ನಿಲ್ಲಿಸೋದು ನಿಮ್ಮ ಕ್ಯಾಂಡಿಡೇಟ್ ನಿಮ್ಮ ಇಷ್ಟ. ನಮ್ಮ ಪಕ್ಷದವ್ರನ್ನ ನಾವು ನಿಲ್ಲಿಸಬೇಕಾ ಬೇಡವಾ ನಮ್ಮ ಇಷ್ಟ. ಆದ್ರೆ ನೀವು ಹೇಗೆ ಇದನ್ನ ಅನೌನ್ಸ್ ಮಾಡಿದ್ದೀರಿ? ಅವರೇನು ರಿಸೈನ್ ಮಾಡಿದಾರಾ? ಅಥವಾ ನೀವೇನಾದ್ರೂ ಅವಿಶ್ವಾಸ ತಂದಿದ್ದೀರಾ? ತಂದಿದ್ರೆ ಕಾರಣ ಏನು? ಈ ರೀತಿ ಇಲ್ಲಿವರೆಗೂ ನಡೆದು ಬಂದಿರತಕ್ಕಂಥ ಪದ್ಧತಿಗಳೇನು? ಅನೇಕ ಸಂದರ್ಭಗಳಲ್ಲಿ ಇದುವರೆಗೂ ನೋ ಕಾನ್ಫಿಡೆನ್ಸ್ ಅದರ ಹಿಸ್ಟ್ರಿಯಲ್ಲಿ ಒಂದೇ ಒಂದು ಸಾರಿ ಬಂದಿದೆ. ಶಂಕರ್ ಮೂರ್ತಿಯವರು ಅದು ಈ ಕಾರಣಕ್ಕಲ್ಲ, ಬೇರೆ ಯಾವುದೋ ಕಾರಣವನ್ನು ಇಟ್ಕೊಂಡು ನೋ ಕಾನ್ಫಿಡೆನ್ಸ್ ತಂದ್ರಿ. ಆದ್ರೂ ಮೆಜಾರಿಟಿ ಇದ್ರು ಅವ್ರು ಗೆದ್ದು ಬಂದ್ರು, ಬೇರೆ ವಿಷಯ. ನೀವು ಯಾವ ಕಾಲದಲ್ಲಿ ನೋಡಿ, ಕಾಂಗ್ರೆಸ್ ಆಡಳಿತ ಇರುವಾಗ ವಿರೋಧ ಪಕ್ಷದವರು ಚೇರ್ಮನ್ ಇದ್ರು ಕೂಡ ನೋ ಕಾನ್ಫಿಡೆನ್ಸ್ ತಂದಿಲ್ಲ. ಪ್ರೊಸೀಜರ್ ಏನಿದೆಯೋ ಹೌಸ್ ಅಲ್ಲಿ ಮಾಡೇ ಮಾಡ್ತೀವಿ. ಹೊರಗಡೆ ಇದನ್ನು ಯಾಕೆ ಮಾತಾಡ್ಬೇಕಂತಂದ್ರೆ, ಈ ತಪ್ಪು ನಡವಳಿಕೆಗಳು, ತಪ್ಪು ಹೆಜ್ಜೆಗಳನ್ನ ಇಡಬಾರದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಗೆದ ದ್ರೋಹ. ಇದನ್ನ ನಾವು 13ನೇ ತಾರೀಕು ನೋಡ್ಕೊಳ್ಳೋಣ ಬಿಡಿ ಅಂತ ಕುಳಿತುಕೊಳ್ಳಕ್ ಆಗೋದಿಲ್ಲ. ತಪ್ಪುಗಳು ನಮಗೆ ಕಂಡಾಗ ನಾವು ಅಲ್ಲೇ ಅದನ್ನ ತಿದ್ದುವ ಕೆಲಸವನ್ನು ಮಾಡಬೇಕು. ತಪ್ಪು ಮಾಡಿದವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಆ ಕಾರಣಕ್ಕೆ ನಾವು ಇದನ್ನ ಇವತ್ತು ತೆಗೆದುಕೊಂಡಿದ್ದೇವೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಸದನದಲ್ಲಿ ಎಲ್ಲರೂ ಸೇರಿ ಎಲ್ಲ ನಮಗ್ ಮಾತ್ರ ನೋವಾಗಿದೆಯಲ್ಲ, ಕಾಂಗ್ರೆಸ್ನ ಶಾಸಕರುಗಳಿಗೂ ಕೂಡ ಆಗಿರುತ್ತೆ. ಯಾಕೆ ಅಂತಂದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಅಲ್ವಾ? ಇದು ಪಕ್ಷ ತಪ್ಪು ಮಾಡಿಬಿಟ್ಟು ಸದಸ್ಯರು ಅದನ್ನು ಒಪ್ಕೊಳ್ಬೇಕು ಅಂತಿದ್ಯಾ? ಈ ರೀತಿ ತಪ್ಪನ್ನ ನಾವು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅಲ್ಲೇ ತೀರ್ಮಾನ ತಗೊಳ್ಬೇಕು. ಸದನದಲ್ಲಿ ನಾವು ತಗೊಳ್ಬೇಕು. ಸದನದಲ್ಲಿ ಏನಾದ್ರೂ ನೋ ಕಾನ್ಫಿಡೆನ್ಸ್